ನಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ. ನಾವು ಕೇಂದ್ರ ಸರ್ಕಾರದ ವಿರುದ್ಧ ಈ ಮಕ್ಕಳ ವಿದ್ಯಾರ್ಥಿಗಳ ಧ್ವನಿ ಕಾರ್ಯಕ್ರಮವಾಗಿ ಚಾತುರ್ಮುಖಿ ಗುಂಜ್ ಕಾರ್ಯಕ್ರಮದ ಒಂದು ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಯುವ ಕಾಂಗ್ರೆಸ್ ವತಿಯಿಂದ. ಏನು ಉದ್ದೇಶ ಮೇಡಮ್? ಉದ್ದೇಶ ಏನಂದ್ರೆ ನೀಟ್ ಪ್ರಶ್ನೆ ಹಗರಣ ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ಬೋದು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದೇ ರೀತಿ 22 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಆದರೂ ಸಮೇತ ಈಗಲೂ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಯಾವುದೇ ರೀತಿಯಾದ ಒಂದು ವಿದ್ಯಾರ್ಥಿಗಳ ಪರವಾಗಿ ಇದುವರೆಗೂ ಧ್ವನಿ ಏರಿಸಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಮತ್ತೆ ಈ ಸತ್ಯಾಗ್ರಹನ ಅಂದ್ಕೊಂಡು ಹೋರಾಟಗಾರ ವಿದ್ಯಾರ್ಥಿಗಳನ್ನೆಲ್ಲ FIR ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಆ ಯೂತ್ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಯಾವ ರೀತಿ ಖಂಡನೆ ಮಾಡ್ತೀರಾ ಕೇಂದ್ರ ಸರ್ಕಾರ? ಈ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇದರ ಧ್ವನಿಯಾಗಿ ವಯಸ್ಸಿಂದ ಆಲ್ರೆಡಿ ನಾವು ಒಂದು ಕಾಲ್ ಸೆಂಟರ್ ಕಾಲ್ನ ಇದು ಮಾಡಿದ್ದೀವಿ. ಯಾವುದೇ ದೇಶದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೂ ಸಮೇತ ನಾವು ಯೂತ್ ಕಾಂಗ್ರೆಸ್ ಅವರು ಮುಂದೆ ಅವರು ನಾವು ಕೊಟ್ಟಿರ್ತಕ್ಕಂಥ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಸ್ಥಳದಲ್ಲೇ ಹೋಗಿ ಅವ್ರಿಗೆ ಪರಿಹಾರ ಕೊಡೋಂಥ ಕೆಲಸನ ಮಾಡ್ತಿದ್ದೀವಿ IYCಯಿಂದ. ಮೇಡಮ್, ಕೇಂದ್ರ ಸಚಿವರು ಹೇಳ್ತಾರೆ ಅಲ್ಲಿ ಹೋರಾಟ ಮಾಡಿದಂಥ ವಿದ್ಯಾರ್ಥಿಗಳೇ ಅಲ್ಲ, ಅವರು ಫೇಕ್ ಅಂತ ಹೇಳ್ತಾರೆ, ಖಂಡನೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ? ಅವರು ತಪ್ಪಿದ್ದಾಗ ಕೇಂದ್ರ ಸರ್ಕಾರದವ್ರು ಹೇಳೋದೆ ಯಾರೇ ವಿದ್ಯಾರ್ಥಿ ಬಂದು ಒಂದು ಪ್ರೊಟೆಸ್ಟ್ ಮಾಡಿದ್ರು ಅವ್ರನ್ನ ನಕ್ಸಲೈಟ್ ಅಂತಾರೆ, ಅವ್ರನ್ನ ಭಯೋತ್ಪಾದಕರು ಅಂತ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದೇ ಮಕ್ಕಳ ಮೇಲೆ ದೂಷಣೆ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಮೇಡಮ್, ವಿದ್ಯಾರ್ಥಿಗಳಿಗೆ ಒಬ್ಬ ಪ್ರೋತ್ಸಾಹ ಆಗಿ ಒಂದು ಊಟ ಆಹಾರ ಎಲ್ಲ ಕೊಟ್ಟರೂ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಖಂಡನೆ ಮಾಡ್ತೀರಿ? ಇದ್ರ ವಿರುದ್ಧ ಆಲ್ರೆಡಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರ್ಬೋದು, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ಬೋದು, ಎಲ್ಲ ನಾವು ಡೆಲ್ಲಿ ಸಮೇತ ಹೋಗಿ ನಾವಲ್ಲಿ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು, ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಈಗಲೂ ಸಮೇತ ಜಂತರ್ ಮಂತರಲ್ಲಿ ನಡೀತಿರ್ತಕ್ಕಂಥ ಪ್ರೊಟೆಸ್ಟ್ಗೆ ನಮ್ಮ ಯೂತ್ ಕಾಂಗ್ರೆಸ್ದು IYCದು ಪ್ರತಿಯೊಬ್ಬರದ್ದು ಒಬ್ಬರು ಸಮೇತ ಈಗಲೂ ಅಲ್ಲೇ ಇದ್ದು ಆ ಸಂಘಟನೆಯಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ನಾವೆಲ್ಲರೂ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಅವ್ರಿಗೆ ಸ್ಟೂಡೆಂಟ್ಸ್ಗಳಿಗೆ ರಕ್ಷಕರ ಥರ ನಿಂತು ಅವ್ರ ಜೊತೆ ನಾವಿದ್ದೀವಿ. ಮೇಡಮ್, ಈ ಒಂದು ಪ್ರತಿಭಟನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ ನಡೀತಿದೆಯಾ? ಯಾರ ನೇತೃತ್ವದಲ್ಲಿ ನಡೀತಾ ಇದೆ? ಈ ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷರಾದ HS ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ ನಡೀತಿದೆ. ಅವರು ಸ್ವಲ್ಪ ತಡವಾಗಿರೋದ್ರಿಂದ ಯಾವುದೋ ಒಂದು ಪರ್ಸನಲ್ ರೀಸನ್ನಿಂದ ಬರ್ತಾರೆ. ಸ್ವಲ್ಪ ಕಾರಣಾಂತರದ ತೊಂದರೆ ಆಗಿದೆ ಅಷ್ಟೇ. ಯಾರೆಲ್ಲ ಸಚಿವರು ಬರ್ಬೋದು ಮೇಡಮ್ ಈ ಒಂದು ನಿಮ್ಮ ಯುವ ರೀತಿ ಪ್ರತಿಭಟನೆಗೆ? ಆಲ್ರೆಡಿ ಚೇರ್ಮನ್ಗಳಿಗೆ ಇನ್ಫಾರ್ಮ್ ಮಾಡಿದ್ದೀವಿ, MLAಗಳಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಅದೇ ರೀತಿ ಪ್ರಮಾಣ ವಚನ ಇರೋ ಕಾರಣದಿಂದ ಇನ್ಫಾರ್ಮ್ ಮಾಡಿದ್ದೀವಿ. ಬಟ್ ಯಾರು ಬರ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮ ಸಚಿವರುಗಳು, ನಮ್ಮ MLAಗಳು ಮತ್ತು ನಮ್ಮ ರಾಜ್ಯದ ಮಹಿಳಾ ಅಧ್ಯಕ್ಷದ ಸೌಮ್ಯ ರೆಡ್ಡಿ ಮೇಡಮ್ ಅವರು, ಸೊ ಆ ಥರ ಎಲ್ಲರೂ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಕಡೆಯದಾಗಿ ಕೇಂದ್ರ ಸರ್ಕಾರಕ್ಕೆ ಏನು ಸಂದೇಶ ರವಾನೆ ಮಾಡ್ತೀರಾ? ಕೇಂದ್ರ ಸರ್ಕಾರಕ್ಕೆ ನಾವು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ಇದು ಈ ಒಂದು ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರುವಂಥ ಧೋರಣೆ ವಿರುದ್ಧ ನಾವು ಅವ್ರಿಗೆ ನ್ಯಾಯ ಸಿಗೋ ತನಕನೂ ನಾವು ಯೂತ್ ಕಾಂಗ್ರೆಸ್ಸರು ಯಾವುದೇ ರೀತಿಯ ಭಯಪಡದೆ ನಾವು ಅವರು ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಏರಿಸ್ತಾನೆ ಇರ್ತೀವಿ, ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ನನ್ನ ಹೆಸರು ಚೈತ್ರ ಅಂತ, ರಾಜ್ಯ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರು. ಓಕೆ.